7 wars, and in all cases they were raging with countless thousands of people being killed. The United States Armed Forces conducted an extraordinary military operation in the capital of Venezuela. A short time ago, the United States military began major combat operations in Iran. ಜಗತ್ತಲ್ಲಿ ಯುದ್ಧ ನಡೆದಾಗಲ್ಲ ಕೇವಲ ನಮಗೆ ಸಾವು ನೋವುಗಳು ಮಾತ್ರ ಕಾಣಿಸುತ್ತೆ. ಇದರಿಂದ ಎರಡೂ ದೇಶಗಳಿಗೆ ನಷ್ಟ ಆಗುತ್ತೆ, ಎರಡೂ ದೇಶಗಳಲ್ಲಿನ ಜನರು ಸಾಯ್ತಾರೆ ಮತ್ತು ಎರಡೂ ದೇಶಗಳು ನಾಶ ಆಗುತ್ತೆ. Around the globe, conflict is on the rise, and the weapons fueling it are deadlier and more destructive than ever. These visuals of death and destruction are coming in from southern Iran. Destroyed buildings and rubble on the streets. Every airstrike leaves more families displaced. For many, it means constantly moving from one place to another. For them, a shelter today may be unsafe tomorrow. ಯುದ್ಧದಿಂದ ಇಷ್ಟೆಲ್ಲ ನಷ್ಟ ಇದ್ರೂ ಇಡೀ ಜಗತ್ತಲ್ಲಿ ಯುದ್ಧ ಯಾಕೆ ಕೊನೆಗೊಳ್ಳಲ್ಲ? ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಇವತ್ತು ಯುದ್ಧ ಅನ್ನೋದು ಒಂದು ಬಿಸ್ನೆಸ್ ಆಗಿ ಬದಲಾಗಿದೆ. ಎಂತ ಬಿಸ್ನೆಸ್ ಅಂದ್ರೆ ಕೆಲವು ಜನರು ಇದರಿಂದ ಎಷ್ಟು ಹಣ ಸಂಪಾದಿಸ್ತಾ ಇದ್ದಾರೆ ಅಂದ್ರೆ ನೀವು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗೇನೆ ಈ ವಾರ್ ಮಿಷನ್ ಅನ್ನ ವಿನ್ಯಾಸಗೊಳಿಸಿದ್ದು ಬೇರೆ ಯಾರು ಅಲ್ಲ, ದಟ್ ಈಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. The US has the most powerful military on earth. Since October 7, the United States has sent all types of military aid to Israel. The US weapons industry. What impact is it having on our world? More conflict means greater profits. And there's never been a better time to be in the business of war. Well, they're not just making the weapons. What they're doing is they are creating a narrative with their dollars. We've ever had in history for military, $1 trillion getting the greatest weapons. And, you know, I hate to do it because we believe in peace through strength. ಕಳೆದ ಕೆಲವು ತಿಂಗಳುಗಳಿಂದ ಹಲವಾರು ಯುದ್ಧಗಳಾಗ್ತಿದೆ. ವೆಪನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಂತೂ ಭರ್ಜರಿ ಲಾಭ ಮಾಡ್ತಿದೆ. ಅದರಲ್ಲೂ ಈ ಅಮೆರಿಕದ ಕಂಪನಿಗಳು ಯುದ್ಧದಿಂದ ಹೇಗೆ ಹಣ ಗಳಿಸ್ತಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೇನೆ ಆಶ್ಚರ್ಯ ಆಗುತ್ತೆ. ಹಾಗೆ ಈ ವಾರ್ ಮೆಷಿನ್ ಅನ್ನ ಅಮೆರಿಕ ಹೇಗೆ ನಿರ್ಮಿಸ್ತು ಮತ್ತು ಬೇರೆ ದೇಶಗಳನ್ನ ನಾಶ ಮಾಡೋದ್ರಿಂದ ಅಮೆರಿಕದ ವೆಪನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಏನು ಲಾಭ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಮಾಡೋ ಸಬ್ಸ್ಕ್ರೈಬ್ನಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಈ ಥರ ಬೇರೆ ಬೇರೆ ವಿಡಿಯೋಸ್ಗಳು ಮಾಡೋದಕ್ಕೆ. ಸೊ ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್. Ich erklärte, das deutsche Volk hat nur einen Wunsch, nach seiner Person selig werden zu können. Sie sollen uns in Ruhe lassen. ಈ ಕತೆ ಶುರು ಆಗೋದು ಸೆಕೆಂಡ್ ವರ್ಲ್ಡ್ ವಾರ್ ಇಂದ. ಹಿಟ್ಲರ್ ಯುರೋಪ್ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಕೂಡ ಯುದ್ಧಕ್ಕೆ ಬರುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಆಶ್ಚರ್ಯ ಅಂದ್ರೆ ಅಮೆರಿಕಾಗೆ ಈ ಯುದ್ಧದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಅವರಿಗೆ ಆಸಕ್ತಿ ಇದ್ದಿದ್ದು ಕೇವಲ ಒಂದೇ ವಿಷಯದಲ್ಲಿ, ಅದೇ ಟ್ರೇಡ್, ವ್ಯಾಪಾರ ಮಾಡೋದು. ವಾಸ್ತವವಾಗಿ ಆ ಸಮಯದಲ್ಲಿ US ತನ್ನ ಸೈನ್ಯದ ಬಗ್ಗೆ ಅಷ್ಟಾಗಿ ಆಸಕ್ತಿ ಹೊಂದಿರಲಿಲ್ಲ. ಅವರ ಸೈನ್ಯ ಪೋರ್ಚುಗಲ್ ಸೈನ್ಯಗಿಂತಲೂ ಚಿಕ್ಕದಾಗಿತ್ತು. ಆದರೆ 1941 ಹೊತ್ತಿಗೆ ಜಪಾನ್ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆದಿತ್ತಂದ್ರೆ ಅವರು ಕೆಲವೇ ವರ್ಷಗಳಲ್ಲಿ ಕೊರಿಯಾ ಮತ್ತು ತೈವಾನ್ ಮೇಲೆ ದಾಳಿ ಮಾಡ್ತಾರೆ. ಚೀನಾದ ಬಹುದೊಡ್ಡ ಭಾಗವನ್ನು ವಶಪಡಿಸ್ಕೋತಾರೆ ಮತ್ತು ನಂತರದ ವರ್ಷಗಳಲ್ಲಿ ಇಂಡೋನೇಷಿಯಾ, ಮಲೇಷಿಯಾ, ಸಿಂಗಾಪುರ್, ವಿಯೆಟ್ನಾಂ, ಲಾವೋಸ್ ಮತ್ತು ಕಾಂಬೋಡಿಯಾವನ್ನು ಸಹ ವಶಪಡಿಸ್ಕೋತಾರೆ. ಆದರೆ ಅಮೆರಿಕ ಚೀನಾಕ್ಕೆ ಶಸ್ತ್ರಾಸ್ತ್ರಗಳನ್ನು ನೀಡಿ ಜಪಾನ್ನ ತೈಲ ಪೂರೈಕೆಯನ್ನು ತಡೆಯಲು ಪ್ರಯತ್ನಿಸಿದಾಗ ಜಪಾನ್ಗೆ ಕೋಪ ಬರುತ್ತೆ. ಇದರಿಂದ ಪ್ರತಿಕ್ರಿಯೆಯಾಗಿ ಜಪಾನ್ 1941 ಡಿಸೆಂಬರ್ 7 ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ಒಂದು ದಾಳಿಯನ್ನು ನಡೆಸುತ್ತೆ. It starts with an horrific surprise attack. Then
spreads like a tidal wave. Japan launched a surprise attack on the United States of America by bombing the U.S. naval base at Pearl Harbor, Hawaii. ಪರ್ಲ್ ಹಾರ್ಬರ್ ಮೇಲಿನ ದಾಳಿಯಿಂದ ಅಮೆರಿಕಾಗೂ ಕೋಪ ಬಂತು ಮತ್ತು ಅಮೆರಿಕ ಜಪಾನ್ ವಿರುದ್ಧ ಯುದ್ಧ ಘೋಷಿಸುತ್ತೆ. The United States of America are united as never before. Geography puts upon them the greatest burden in this war with Japan. American industry now has the stimulus of war to gear it up to production on a scale unequaled by any other country. Aircraft will come from the factories in unimagined number. Tanks will flow from the production lines. And now America was committed, with its every resource, to seeing the grim war to its bitter end. ಅಮೆರಿಕನ್ ಉದ್ಯಮಕ್ಕೆ ಈಗ ಒಂದು ಯುದ್ಧದ ಪ್ರಚೋದನೆ ಕೂಡ ಸಿಗುತ್ತೆ. ಜಪಾನ್ ಅನ್ನ ನಾಶಪಡಿಸೋ ಮಿಷನ್ ನಲ್ಲಿ ಅಮೆರಿಕ ಸರ್ಕಾರ ವೆಪನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಪ್ರಮೋಟ್ ಮಾಡುತ್ತೆ. ಆದ್ರೆ US ಎದುರು ಒಂದು ದೊಡ್ಡ ಸಮಸ್ಯೆ ಇತ್ತು. ನಾನು ಮೊದಲೇ ಹೇಳಿದಂತೆ US ಕಂಪನಿಗಳಿಗೆ ಯುದ್ಧದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಅಂದಿನ US ನೌಕಾಪಡೆಯ ಬಳಿ ಕೇವಲ 17 ಯುದ್ಧ ನೌಕೆಗಳು ಮತ್ತು 8 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಮಾತ್ರ ಇದ್ದು. ಯುದ್ಧ ಘೋಷಣೆ ಆದ ನಂತರ ಕಂಪನಿಗಳು ವೆಪನ್ ಮ್ಯಾನುಫ್ಯಾಕ್ಚರ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಎದುರ್ತಿದ್ರು. ಯಾಕೆ? ಒಮ್ಮೆ ಥಿಂಕ್ ಮಾಡಿ, ಒಂದು ವೇಳೆ US ಗೌರ್ಮೆಂಟ್ ನಿಮಗೆ 2000 ವಿಮಾನಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವ ಕಾಂಟ್ರಾಕ್ಟ್ ಕೊಟ್ರೆ ನೀವು ಸಾವಿರಾರು ಕೆಲಸಗಾರನ ಮತ್ತು ಕೋಟ್ಯಾಂತರ ರೂಪಾಯಿ ಮಿಷನರಿಗಳನ್ನೆಲ್ಲ ಖರೀದಿಸಬೇಕಾಗುತ್ತೆ. ಆದರೆ ನಾಳೆ ವಾರ್ ನಿಂತೋಗ್ಬಿಟ್ರೆ ಸಂಪೂರ್ಣ ಇನ್ವೆಸ್ಟ್ಮೆಂಟ್ ಮುಳುಗೋಗುತ್ತೆ ಮತ್ತು ನೀವು ದಿವಾಳಿ ಆಗ್ತೀರಿ. ಏಕೆಂದ್ರೆ ಯುದ್ಧ ತುಂಬಾ ಅನ್ಪ್ರೆಡಿಕ್ಟಬಲ್ ಅಲ್ವಾ. ಸೊ ಈ ಭಯವನ್ನ ಹೋಗಲಾಡಿಸಲು US ಗೌರ್ಮೆಂಟ್ ಗ್ಯಾರಂಟಿಡ್ ಪ್ರಾಫಿಟ್ ಕಾಂಟ್ರಾಕ್ಟ್ ಎಂಬ ಮಾಸ್ಟರ್ ಸ್ಟ್ರೋಕ್ ಗೇಮ್ ಸ್ಟಾರ್ಟ್ ಮಾಡ್ತು. ಫಾರ್ ಎಕ್ಸಾಂಪಲ್, ಒಂದು ಪ್ಲೇನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಿಮ್ಮ ಫ್ಯಾಕ್ಟ್ರಿಗೆ $50,000 ಖರ್ಚಾಗುತ್ತೆ ಅಂತ ಇಟ್ಕೊಳ್ಳೋಣ ಮತ್ತು ನಿಮಗೆ 2000 ವಿಮಾನಗಳ ಆರ್ಡರ್ ಬಂದಿದೆ ಅಂದ್ರೆ ನಿಮ್ಮ ಒಟ್ಟು ಖರ್ಚು $100 ಮಿಲಿಯನ್. ಇಲ್ಲಿ ಸರ್ಕಾರ ಒಂದು ಭರವಸೆಯನ್ನು ಕೊಡುತ್ತೆ. ಅಂದ್ರೆ ನಿಮ್ಮ ವಸ್ತು ಆಗಿರಲಿ, ವರ್ಕರ್ಸ್ ಆಗಿರಲಿ ಮತ್ತೆ ಎಲ್ಲ ಮಿಷನರಿಗಳ ಖರ್ಚುಗಳನ್ನೆಲ್ಲ ಲೆಕ್ಕಾಚಾರ ಮಾಡಿ ಆ ಒಟ್ಟು ಖರ್ಚಿನ ಮೇಲೆ ನಾವು ನಿಮಗೆ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನೀಡ್ತೇವೆ ಅಂತ ಸರ್ಕಾರ ಹೇಳುತ್ತೆ. ಅಂದ್ರೆ ಕಾಂಟ್ರಾಕ್ಟ್ ನಲ್ಲಿ 10% ಪ್ರಾಫಿಟ್ ಗ್ಯಾರಂಟಿ ಅಂತ ಇಟ್ಕೊಳ್ಳಿ. ಈಗ ಕಾಂಟ್ರಾಕ್ಟ್ ಮುಗಿದ ನಂತರ ಏನಾಗುತ್ತೆ, 75 ಮಿಲಿಯನ್ ವೆಚ್ಚ ಮಾಡಿ 1500 ವಿಮಾನಗಳನ್ನ ನೀವು ತಯಾರಿಸಿರ್ತೀರಾ. ಸರ್ಕಾರ ನಿಮಗೆ ಆ ಪೂರ್ತಿ 75 ಮಿಲಿಯನ್ ಜೊತೆಗೆ 10% ಲಾಭ ಅಂದ್ರೆ 7 ಮಿಲಿಯನ್ ಹೆಚ್ಚುವರಿಯಾಗಿ ನಿಮಗೆ ಪಾವತಿಸುತ್ತೆ. ಕಾಂಟ್ರಾಕ್ಟ್ ಪೂರ್ಣಗೊಂಡಿರಲಿ ಅಥವಾ ಇಲ್ದಿರಲಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಮಾತ್ರ ಯಾವತ್ತೂ ಸೇಫ್ ಆಗಿರುತ್ತೆ. ಈ ಬಿಸ್ನೆಸ್ ನಲ್ಲಿ ನಷ್ಟ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ಅಮೆರಿಕದ ಕಂಪನಿಗಳಿಗೆ ಒಂದು ಜಾಕ್ಪಾಟ್ ಡೀಲ್ ಆಗಿತ್ತು. ಇಲ್ಲಿಂದನೇ ಅಮೆರಿಕದ ಇಂಡಸ್ಟ್ರಿಯಲ್ ವೆಪನೈಸೇಷನ್ ಆರಂಭ ಆಗಿದ್ದು. ಕಾರು ತಯಾರಿಸುತ್ತಿದ್ದ ಫೋರ್ಡ್ ಕಂಪನಿ B-24 ಬಾಂಬರ್ ವಿಮಾನಗಳನ್ನ ತಯಾರಿಸಲು ಶುರು ಮಾಡುತ್ತೆ. ಅದೇ ರೀತಿ ಜನರಲ್ ಮೋಟಾರ್ಸ್ ಟ್ಯಾಂಕ್ಗಳು ಮತ್ತು ಇಂಜಿನ್ಗಳನ್ನ ತಯಾರಿಸಲು ಶುರು ಮಾಡ್ತಾರೆ. ಬೋಯಿಂಗ್ B-17 ಬಾಂಬರ್ಗಳನ್ನ ತಯಾರಿಸಲು ಪ್ರಾರಂಭ ಮಾಡ್ತಾರೆ. ಅಷ್ಟೇ ಅಲ್ಲ, ಅಮೆರಿಕ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ನಲ್ಲಿ $2 ಬಿಲಿಯನ್ ಹೂಡಿಕೆ ಮಾಡಿ ವಿಶ್ವದ ಅತ್ಯಂತ ಅಪಾಯಕಾರಿ ಬಾಂಬ್ ನ್ಯೂಕ್ಲಿಯರ್ ಬಾಂಬ್ ಅನ್ನ ತಯಾರಿಸುತ್ತೆ. In the summer of 1945, the Manhattan Project achieves its aim. 3, 2, 1. There can be no peace in the world until the military power of Japan is destroyed. In 1945, atomic bombs were dropped on the Japanese cities of Hiroshima and Nagasaki. ಸೆಕೆಂಡ್ ವರ್ಲ್ಡ್ ವಾರ್ ಮುಗೀತು. ಎಲ್ಲರೂ ಡಿಫೆನ್ಸ್ ಬಜೆಟ್ ಮೇಲೆ ಅಮೆರಿಕದ ವೆಚ್ಚ ಕಡಿಮೆ ಆಗುತ್ತೆ ಅಂತ ಭಾವಿಸಿದ್ರು. ಆದ್ರೆ ಅಮೆರಿಕ ಇಲ್ಲೊಂದು ದೊಡ್ಡ ಸಮಸ್ಯೆಯನ್ನ ಎದುರಿಸುತ್ತೆ. 1945 ಹೊತ್ತಿಗೆ ಅಮೆರಿಕದ ಬಳಿ ವಿಶ್ವದ ಅತಿ ದೊಡ್ಡ ನೌಕಾಪಡೆ ಮತ್ತು ವಾಯುಪಡೆ ಸಿದ್ಧ ಆಗಿರುತ್ತೆ. ಅಮೆರಿಕದ GDP 40% ಕೇವಲ ಡಿಫೆನ್ಸ್ ಸೆಕ್ಟರ್ ಇಂದಾನೆ ಬರ್ತಿರುತ್ತೆ. ಯಾವ ದೇಶ 40% ಡಿಫೆನ್ಸ್ ಸೆಕ್ಟರ್ ನಿಂದನೇ ಬರ್ತಿರುತ್ತೋ, ಅದು ಯುದ್ಧದಿಂದನೇ ಬರ್ತಿರುತ್ತೋ, ಆ ದೇಶ ಯಾವತ್ತಾದ್ರೂ ಶಾಂತಿ ಬಯಸಲು ಸಾಧ್ಯನಾ? ಆ ಸಮಯದಲ್ಲಿ ಅಮೆರಿಕದ 1.7 ಕೋಟಿ ಜನರು ಯುದ್ಧ ಸಾಮಗ್ರಿ ತಯಾರಿಕೆಯ ಮೇಲೆ ಅವಲಂಬಿತರಾಗಿರ್ತಾರೆ. ಅಮೆರಿಕದ ರಾಜಕಾರಣಿಗಳಿಗೆ ಒಂದು ಕೈ ಸತ್ಯ ಅರ್ಥ ಆಗುತ್ತೆ. ಒಂದ್ ವೇಳೆ ಈ ಫ್ಯಾಕ್ಟರಿಗಳು, ಕಾರ್ಖಾನೆಗಳು ಮುಚ್ಚಲ್ಪಟ್ರೆ ನಿರುದ್ಯೋಗ ಜಾಸ್ತಿ ಆಗುತ್ತೆ. ಜನರು ಕೋಪಗೊಳ್ತಾರೆ, ಸರ್ಕಾರಕ್ಕೆ ಓಟ್ ಹಾಕಲ್ಲ. ಇದರಿಂದ ಸರ್ಕಾರ ಬದಲಾಗುತ್ತೆ ಮತ್ತು ರಾಜಕಾರಣಿಗಳು ತಮ್ಮ ಅಧಿಕಾರವನ್ನ ಕಳ್ಕೊತಾರೆ. ಇದರರ್ಥ ಶಸ್ತ್ರಾಸ್ತ್ರಗಳು ಕೆಲಸ ನೀಡುತ್ತೆ, ಕೆಲಸ ಓಟ್ ನೀಡುತ್ತೆ ಮತ್ತು ಓಟ್ ಅಧಿಕಾರವನ್ನ ನೀಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಮೆರಿಕದ ವೆಪನ್ ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲಿಸುವಂತಿರಲಿಲ್ಲ. ಮತ್ತು ಯುದ್ಧ ಮಾಡ್ತಾ ಮಾಡ್ತಾ ಈ ಶಸ್ತ್ರಾಸ್ತ್ರ ಕಂಪನಿಗಳಿಗೆ ಯುದ್ಧ ಹಣ ಮುದ್ರಿಸುವ ಒಂದು ಯಂತ್ರದಂತೆ ಅರ್ಥವಾಯಿತು. ಹಾಗಾಗಿ ಯುದ್ಧ ನಡೆಯುವವರೆಗೂ ಈ ಕಂಪನಿಗಳು ಹಣ ಸಂಪಾದಿಸ್ತಾನೆ ಇರ್ತವೆ. ವಾಸ್ತವವಾಗಿ ಅವತ್ತಿನ ಅಧ್ಯಕ್ಷ ಡ್ವೈಟ್ ಡಿ ಐಸನ್ಹೋವರ್ ಅವರು ನಿಧನರಾಗುವ ಮೊದಲು ಅಮೆರಿಕನ್ನರಿಗೆ ಒಂದು ಡೇಂಜರಸ್ ಅಲಯನ್ಸ್ ಬಗ್ಗೆ ಎಚ್ಚರಿಸಿದ್ರು. ಅದಕ್ಕೆ ಅವರು ನೀಡಿದ ಹೆಸರು ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್. ಇದು ಎಂದಿಗೂ ನಿಲ್ಲದ ಒಂದು ಚಕ್ರ. ಇದರಲ್ಲಿ ಡಿಫೆನ್ಸ್ ಕಂಪನಿಗಳು ರಾಜಕಾರಣಿಗಳ ಎಲೆಕ್ಷನ್ಗೆ ಹಣ ನೀಡ್ತವೆ. ಪ್ರತಿಯಾಗಿ ರಾಜಕಾರಣಿಗಳು ದೊಡ್ಡ ದೊಡ್ಡ ಮಿಲಿಟರಿ ಬಜೆಟ್ಗಳನ್ನ ಅಪ್ರೂವ್ ಮಾಡಿಕೊಡ್ತಾರೆ. ನಂತರ ಸರ್ಕಾರ ಅದೇ ಹಣವನ್ನ ಕಾಂಟ್ರಾಕ್ಟ್ ರೂಪದಲ್ಲಿ ಅದೇ ಕಂಪನಿಗಳಿಗೆ ನೀಡುತ್ತೆ. ರಿಟೈರ್ಡ್ ಜನರಲ್ಸ್ ಕೂಡ ಇದೇ ಕಂಪನಿಯಲ್ಲಿ ಬೋರ್ಡ್ ಮೆಂಬರ್ಸ್ ಕೂಡ ಆಗ್ತಾರೆ.
2008ರಿಂದ 2018 ನಡುವೆ 380 ಹೈಯರ್ ಅಫಿಷಿಯಲ್ಸ್ ಅಧಿಕಾರಿಗಳು ಪೆಂಟಗನ್ನ ತೊರೆದು ನೇರವಾಗಿ ಡಿಫೆನ್ಸ್ ಕಂಪನಿಗಳಿಗೆ ಸೇರ್ಕೋತಾರೆ. ಅದೇ ರೀತಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸೆಕ್ರೆಟರಿ ಆಫ್ ಡಿಫೆನ್ಸ್ ಜೇಮ್ಸ್ ಮ್ಯಾಟಿಸ್ ಮೊದಲು ಜನರಲ್ ಡೈನಾಮಿಕ್ಸ್ ನಲ್ಲಿ ಕೆಲಸ ಮಾಡ್ತಿದ್ರು. ಅವರ ಡೆಪ್ಯೂಟಿ ಸೆಕ್ರೆಟರಿ ಪ್ಯಾಟ್ರಿಕ್ ಮೊದಲು ಬೋಯಿಂಗ್ ನಲ್ಲಿ ಕೆಲಸ ಮಾಡ್ತಿದ್ರು. ಅದು ಪೆಂಟಗನ್ನ 3ನೇ ಅತಿ ದೊಡ್ಡ ಕಾಂಟ್ರಾಕ್ಟರ್ ಕೂಡ ಆಗಿತ್ತು. ಹಾಗಾದ್ರೆ ಒಮ್ಮೆ ಯೋಚಿಸಿ, ನಿನ್ನೆವರೆಗೂ ಯಾರು ಡಿಫೆನ್ಸ್ ಕಂಪನಿಗಳ ಸಂಬಳದ ಪಟ್ಟಿಯಲ್ಲಿದ್ರೋ ಇಂದು ಅವರೇ ಆಯುಧಗಳನ್ನ ಎಲ್ಲಿಂದ ಖರೀದಿಸಬೇಕು ಅಂತ ನಿರ್ಧರಿಸುತ್ತಿದ್ದಾರೆ. ನಂತರ ಶುರುವಾಗಿದೆ ಲಾಬಿಂಗ್. ಕಂಪನಿಯ ಪ್ರತಿನಿಧಿಗಳು ರಾಜಕಾರಣಿ ಬಳಿ ಹೋಗಿ, ನೀವು ನಮ್ಮ ಪ್ಲೇನ್ ಕಾಂಟ್ರಾಕ್ಟ್ ಪಾಸ್ ಮಾಡಿದ್ರೆ ಮುಂದಿನ ನಿಮ್ಮ ಎಲೆಕ್ಷನ್ ನಲ್ಲಿ ನಾವು ಒಂದಷ್ಟು ಹಣವನ್ನ ದೇಣಿಗೆಯಾಗಿ ನೀಡ್ತೇವೆ ಅಂತ ಲಾಬಿಂಗ್ ಶುರು ಮಾಡ್ತಾರೆ. ವರ್ಲ್ಡ್ ವಾರ್ ಮುಗಿದ ನಂತರ ಅಮೆರಿಕಕ್ಕೆ ಒಂದು ಹೊಸ ಶತ್ರು ಕೂಡ ಬೇಕಿತ್ತು. ತುಂಬಾ ಜನ ಜಿಯೋಪೊಲಿಟಿಕಲ್ ತಜ್ಞರ ಅಭಿಪ್ರಾಯದಂತೆ ಅಮೆರಿಕನ್ ಮಿಲಿಟರಿ ಉದ್ಯಮವನ್ನು ಮುಂದುವರಿಸೋದಕ್ಕೆ ಅಮೆರಿಕಾಗೆ ಸೋವಿಯತ್ ಯೂನಿಯನ್ ಎಂಬ ಒಂದು ಹೊಸ ಶತ್ರುವನ್ನು ಹುಡುಕೊಳ್ತು. ಇಲ್ಲಿಂದಲೇ ಶುರುವಾಗೋದು ಶೀತಲ ಸಮರ, ಅಂದ್ರೆ ಕೋಲ್ಡ್ ವಾರ್. The world is changed forever by a new technology, nuclear. Together we shall save our planet, or together we shall perish in its flames. This is the story of the Cold War. ಹಳೆ ಕಾಲದಲ್ಲಿ ರಾಜ ಮಹಾರಾಜರು ಧರ್ಮವನ್ನ ಬಳಸಿಕೊಂಡು ಯುದ್ಧ ಮಾಡ್ತಿದ್ದಂತೆ ಅಮೆರಿಕ ಬಂಡವಾಳಶಾಹಿ ಅಂದ್ರೆ ಕ್ಯಾಪಿಟಲಿಸಂ ಅನ್ನ, ಸೋವಿಯತ್ ಯೂನಿಯನ್ನ ಕಮ್ಯುನಿಸಂ ಅನ್ನ ತನ್ನ ಶತ್ರುವನ್ನಾಗಿ ಮಾಡಿಕೊಂಡು 1947ರಲ್ಲಿ ಅಮೆರಿಕ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕಮ್ಯುನಿಸಂ ಇದ್ದರೂ ಅದನ್ನು ನಾವು ವಿರೋಧಿಸುತ್ತೇವೆ ಎಂದು ಒಂದು ಓಪನ್ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಮತ್ತು ಅಲ್ಲಿನ ಜನರಿಗೆ ನಾವು ಡೆಮಾಕ್ರಸಿ ಕೊಡ್ತೀವಿ ಅಂತ ಕೂಡ ಭರವಸೆ ಕೊಡ್ತಾರೆ. ನೋಡಿ, ಪ್ರಜಾಪ್ರಭುತ್ವ ಕನ್ಸೆಂಟ್ ಮೇಲೆ ಅಂದ್ರೆ ಜನರ ಇಚ್ಛೆಯ ಮೇಲೆ ನಡೆಯುತ್ತೆ. ಆದ್ರೆ ಸಮ್ಮತಿಯನ್ನು ಕೊಡದ ಪ್ರೊಪಗೆಂಡಾ ಅಂದ್ರೆ ಪ್ರಚಾರದ ಮೂಲಕ ತಯಾರಿಸಬಹುದು ಎಂಬುದು ಕೂಡ ಕೆಲವೇ ಜನರಿಗೆ ಮಾತ್ರ ಅರ್ಥ ಆಗುತ್ತೆ. ಅಮೆರಿಕದಲ್ಲಿ ಹಾಲಿವುಡ್ ಸಿನಿಮಾಗಳಿಂದ ಹಿಡಿದು ಶಾಲಾ ಪಠ್ಯ ಪುಸ್ತಕಗಳವರೆಗೆ ಸೋವಿಯತ್ ಜನರನ್ನ ವಿಲನ್ಗಳಾಗಿ ಬಿಂಬಿಸಲಾಗುತ್ತೆ. ಜನರನ್ನ ಎಷ್ಟು ಎದುರಿಸಲಾಗಿತ್ತಂದ್ರೆ ಅವರು ಯುದ್ಧವನ್ನು ಬೆಂಬಲಿಸುವ ರಾಜಕಾರಣಿಗಳಿಗೆ ವೋಟ್ ಹಾಕತೊಡಗುತ್ತಾರೆ. ಇದರ ಅತ್ಯಂತ ಭಯಾನಕ ಉದಾಹರಣೆ ಅಂದ್ರೆ ವಿಯೆಟ್ನಾಂ ವಾರ್. 1954ರಲ್ಲಿ ವಿಯೆಟ್ನಾಂ 2 ಭಾಗಗಳಾಗಿ ವಿಭಜನೆ ಆಗುತ್ತೆ. ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ. ಉತ್ತರ ವಿಯೆಟ್ನಾಂ ಕಮ್ಯುನಿಸ್ಟ್ ಆಡಳಿತದಲ್ಲಿ ಮತ್ತು US ವಿಯೆಟ್ನಾಂನಿಂದ ಯಾವುದೇ ಲಾಭ ಕೂಡ ಇರಲಿಲ್ಲ. ವಾಸ್ತವವಾಗಿ ವಿಯೆಟ್ನಾಂ ಒಂದು ಬಡ ದೇಶವಾಗಿತ್ತು ಮತ್ತು ಅಲ್ಲಿನ ಜನರಿಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮ್ಯಾಪ್ನಲ್ಲಿ ಎಲ್ಲಿದೆ ಎಂಬುದು ಕೂಡ ಗೊತ್ತಿರಲಿಲ್ಲ. ವಿಯೆಟ್ನಾಂ ಅನ್ನು ಕಮ್ಯುನಿಸಂನಿಂದ ರಕ್ಷಿಸುವುದು ನಮ್ಮ ನೈತಿಕ ಜವಾಬ್ದಾರಿಯಾಗಿದೆ ಎಂದು ಅಮೆರಿಕ ಸರ್ಕಾರ ತನ್ನ ಜನರನ್ನ ಒಪ್ಪಿಸಿತು ಮತ್ತು ಮುಂದೆ ನಡೆದದ್ದು ಇತಿಹಾಸದ ಅತಿ ದೊಡ್ಡ ವಂಚನೆಯಾಗಿತ್ತು. 1960ರಲ್ಲಿ ಅಮೆರಿಕ ಸಾವಿರಾರು ಸೈನಿಕರನ್ನು ವಿಯೆಟ್ನಾಂಗೆ ಕಳಿಸಲು ನಿರ್ಧರಿಸಿತ್ತು ಮತ್ತು ನೋಡುತ್ತಲೇ ಮುಂದಿನ 10 ವರ್ಷಗಳಲ್ಲಿ ಇಲ್ಲಿ 5 ಲಕ್ಷಕ್ಕೂ ಹೆಚ್ಚು ಅಮೆರಿಕನ್ ಸೈನಿಕರನ್ನು ನಿಲ್ಲಿಸಲಾಯಿತು. ಯಾವುದೇ ಕಾರಣವಿಲ್ಲದೆ ಅಮೆರಿಕ ವಿಯೆಟ್ನಾಂನಲ್ಲಿ $50-90 ಬಿಲಿಯನ್ ಖರ್ಚು ಮಾಡಿತು. 1965ರಿಂದ 1975ರ ನಡುವೆ ಅಮೆರಿಕ ಉತ್ತರ ವಿಯೆಟ್ನಾಂ ಮೇಲೆ 40 ಲಕ್ಷ ಟನ್ ಬಾಂಬ್ಗಳನ್ನು ಹಾಕಿತ್ತು. ಅಂದ್ರೆ 10 ವರ್ಷಗಳ ಕಾಲ ಪ್ರತಿ ಗಂಟೆಗೆ 45 ಟನ್ ಬಾಂಬ್ಗಳನ್ನು ವಿಯೆಟ್ನಾಂ ಮೇಲೆ ಸತತವಾಗಿ ಹಾಕಲಾಯಿತು. ಥಿಂಕ್ ಮಾಡಿ, ಇದನ್ನೆಲ್ಲ ಅಮೆರಿಕ ಮಾಡಿದ್ದು ಪ್ರಜಾಪ್ರಭುತ್ವವನ್ನು ಉಳಿಸಲು, ಇದರಿಂದ ದೇಶದಲ್ಲಿ ಶಾಂತಿ ಇರುತ್ತದೆ ಎಂದು. ಆದರೆ ಶಾಂತಿ ಕಾಪಾಡುವ ಹೆಸರಿನಲ್ಲಿ ವಿಯೆಟ್ನಾಂ ಜನರು ಸಾಯುತ್ತಿದ್ದರು, ಇಡೀ ದೇಶ ನಾಶವಾಗುತ್ತಿತ್ತು. ಆದರೆ ಇನ್ನೊಂದು ಕಡೆ ಅಮೆರಿಕದ ವಾರ್ ಮಿಷನ್ ಕಂಪನಿಗಳು ಹಣವನ್ನು ಲೂಟಿ ಮಾಡ್ತಿದ್ದು. ಈ ಯುದ್ಧದಲ್ಲಿ ಬೆಲ್ ಹೆಲಿಕಾಪ್ಟರ್ ಎಂಬ ಕಂಪನಿ 16,000 ಹೆಲಿಕಾಪ್ಟರ್ಗಳನ್ನು ತಯಾರಿಸಿ ತನ್ನ ಸೇಲ್ಸ್ ಅನ್ನು $10 ಮಿಲಿಯನ್ ಇಂದ $2 ಬಿಲಿಯನ್ ಏರಿಸಿ ಬಿಲಿಯನ್ ಗಟ್ಟಲೆ ಹಣ ಗಳಿಸಿತ್ತು. 1968ರಲ್ಲಿ ರೇಥಿಯಾನ್ ಸರ್ಕಾರಿ ಕಾಂಟ್ರಾಕ್ಟ್ ಗಳಿಂದ $620 ಮಿಲಿಯನ್ ಸಂಪಾದಿಸಿತ್ತು ಮತ್ತು ಬ್ರೌನ್ ಅಂಡ್ ರೂಟ್ಗೆ ಕೇವಲ ವಿಯೆಟ್ನಾಂ ಅಲ್ಲಿ ರಸ್ತೆಗಳು ಮತ್ತು ಬಂದರುಗಳನ್ನ ನಿರ್ಮಿಸೋದಕ್ಕೆ $380 ಮಿಲಿಯನ್ ಕಾಂಟ್ರಾಕ್ಟ್ ಸಿಕ್ತು. ವಿಯೆಟ್ನಾಂ ಸೈನಿಕರು ಕಾಂಬೋಡಿಯಾದಲ್ಲಿ ಅಡಗಿದ್ದಾರೆ ಅಂತ ಅಮೆರಿಕನ್ನರಿಗೆ ಅನಿಸಿತು. ಅಮೆರಿಕನ್ನರು ಕಾಂಬೋಡಿಯಾ ಮೇಲೂ ಬಾಂಬ್ ಹಾಕಿದರು. ಅವರಿಗೂ ವಿಯೆಟ್ನಾಂ ಯುದ್ಧಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಈ ಯುದ್ಧ 19 ವರ್ಷ 5 ತಿಂಗಳುಗಳ ಕಾಲ ಸತತವಾಗಿ ನಡೆಯಿತು ಮತ್ತು ಅದರ ನಂತರ ಅಮೆರಿಕಕ್ಕೆ ಅಲ್ಲಿ ಪ್ರಜಾಪ್ರಭುತ್ವ ಸ್ಥಾಪಿಸಲು ಸಾಧ್ಯವಾಗಲಿಲ್ಲ. ಅಲ್ಲಿನ ಜನರ ಜೀವನವೂ ಬದಲಾಗಲಿಲ್ಲ. ಆದರೆ 19 ವರ್ಷಗಳಲ್ಲಿ 30ರಿಂದ 50 ಲಕ್ಷ ವಿಯೆಟ್ನಾಮಿಗಳು ಸತ್ತರು ಮತ್ತು 58,000ಕ್ಕೂ ಹೆಚ್ಚು ಅಮೆರಿಕನ್ ಸೈನಿಕರು ಸತ್ತರು. The final victory of the Viet Cong and North Vietnamese in South Vietnam. For 20 years, from 1955 to 1975, the Americans waged war in Vietnam. Nearly 4 million people died in this conflict. ವಾಸ್ತವವಾಗಿ ಅನೇಕ US ಪ್ರೆಸಿಡೆಂಟ್ಸ್ ವಿಯೆಟ್ನಾಂ ಯುದ್ಧವು ಅಮೆರಿಕದ ಅತಿ ದೊಡ್ಡ ತಪ್ಪು ಎಂದು ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ವಿಯೆಟ್ನಾಂ ನಂತರ ಅಮೆರಿಕ ನಿಂತಿದೆ? ಖಂಡಿತ ಇಲ್ಲ. ಇರಾಕ್ಗೆ ಹಣ ನೀಡಿ ಇರಾಕ್ ಯುದ್ಧವನ್ನು ಪ್ರಚೋದಿಸಿತು.
ಅದು ಪೂರ್ತಿ 8 ವರ್ಷ ನಡೆಯಿತು. ನಂತರ ಇರಾಕ್ ಅನ್ನು ಪ್ರತ್ಯೇಕವಾಗಿ ನಾಶಪಡಿಸಿತು, ಲಿಬಿಯಾವನ್ನು ಡಿಸ್ಟೆಬಿಲೈಸ್ ಮಾಡಿತು ಮತ್ತು ಅಫ್ಘಾನಿಸ್ತಾನದಲ್ಲಿ ವಸಾಮವನ್ನು ಕೊಂದ ನಂತರವೂ 11 ವರ್ಷಗಳ ಕಾಲ ಅಲ್ಲೇ ಉಳಿದರು. ಇಂದು ಉಕ್ರೇನ್ ಅನ್ನು ಪ್ರವೋಕ್ ಮಾಡಿ ರಷ್ಯಾ ಉಕ್ರೇನ್ ಯುದ್ಧದಲ್ಲೂ ತಮ್ಮ ಆಯುಧಗಳನ್ನು ಮಾರಾಟ ಮಾಡ್ಕೊಳ್ತಿದ್ದಾರೆ. ಇವು ಅಮೆರಿಕನ್ ಹಿಪೋಕ್ರಸಿಯ ಕ್ಲಾಸಿಕ್ ಎಕ್ಸಾಂಪಲ್ಸ್. ಅದರಲ್ಲೂ 1983ರಲ್ಲಿ ಅಮೆರಿಕನ್ ನೇವಲ್ ಆಫೀಸರ್ ಡೊನಾಲ್ಡ್ ರಮ್ಸ್ಫೆಲ್ಡ್ ಸದ್ದಾಂ ಹುಸೇನ್ ಜೊತೆ ಹಸ್ತಲಾಘವ ಮಾಡಿ ಫೋಟೋ ತೆಗೆಸಿಕೊಂಡಿದ್ರು. ವಿಪರ್ಯಾಸ ಅಂದ್ರೆ ರಮ್ಸ್ಫೆಲ್ಡ್ 2003ರಲ್ಲಿ ಸದ್ದಾಂ ಹುಸೇನ್ ಅನ್ನು ನೇಣಿಗೆ ಹಾಕಲು ಪ್ರಮುಖ ಕಾರಣರಾದರು. ಅಂದ್ರೆ ಮೊದಲು ಅಮೆರಿಕ ಸದ್ದಾಂ ಹುಸೇನ್ಗೆ ಹಣ ನೀಡಿತು, ವೆಪನ್ಸ್ ಕೊಡ್ತು. ಇದರಿಂದ ಅವರು ಇರಾಕ್ ಮೇಲೆ ದಾಳಿ ಮಾಡಿದ ಮತ್ತು ಆ ಯುದ್ಧ 8 ವರ್ಷಗಳ ಕಾಲ ನಡೆಯಿತು. ಆದರೆ ಸದ್ದಾಂ ಹುಸೇನ್ ಕುವೈತ್ ಪ್ರವೇಶಿಸಿದಾಗ ಇದ್ದಕ್ಕಿದ್ದಂತೆ US ಸದ್ದಾಂ ಹುಸೇನ್ ಅನ್ನು ಶತ್ರುವನ್ನಾಗಿ ಮಾಡಿ ಅವನನ್ನು ನಾಶಪಡಿಸಿತು ಮತ್ತು ಇರಾಕ್ ಮೇಲೆ ತನ್ನ ನಿಯಂತ್ರಣ ಸಾಧಿಸಿತು. ಅಂತಿಮವಾಗಿ ಸದ್ದಾಂ ಹುಸೇನ್ ಅನ್ನು ನೇಣಿಗೆ ಹಾಕಲಾಯಿತು. ಅದೇ ರೀತಿ ಅಫ್ಘಾನಿಸ್ತಾನದಲ್ಲಿ US $2 ಟ್ರಿಲಿಯನ್ ಖರ್ಚು ಮಾಡಿತು. ಆದರೆ ಇಂದಿಗೂ ಅಂದರೆ 25 ವರ್ಷಗಳ ನಂತರವೂ ಅಫ್ಘಾನಿಸ್ತಾನ ಹೇಗಿತ್ತೋ ಹಾಗೆಯೇ ಇದೆ. ವಾಸ್ತವವಾಗಿ US ಸರ್ಕಾರವೇ ಒಂದು ವರದಿಯನ್ನು ಪ್ರಕಟಿಸಿದೆ. ಅದರಲ್ಲಿ US ಅಧಿಕಾರಿಗಳು ಸರ್ಕಾರದ ಹಣವನ್ನು ಹೇಗೆ ವ್ಯರ್ಥ ಮಾಡಿದ್ದರು ಎಂಬುದನ್ನು ತಿಳಿಸುತ್ತದೆ. ಲಕ್ಷಾಂತರ ಜನರು ಸತ್ತರು, ದೇಶಗಳು ನಾಶ ಆದವು, ಆದರೆ ಅಮೆರಿಕನ್ ಕಂಪನಿಗಳು ಅಪಾರ ಹಣ ಗಳಿಸಿದ್ದು. ಡೇಟಾ ಪ್ರಕಾರ ಟೆರರಿಸಂ ಮೇಲಿನ ಯುದ್ಧವು ಅಮೆರಿಕನ್ ಇತಿಹಾಸದ ಅತಿ ದೊಡ್ಡ ವೆಲ್ತ್ ಟ್ರಾನ್ಸ್ಫರ್ ಆಗಿತ್ತು. 2001ರಲ್ಲಿ ನೀವು $10,000 ಅನ್ನು ಅಮೆರಿಕದ ಟಾಪ್ 5 ಡಿಫೆನ್ಸ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಇಂದು $10 ಲಕ್ಷ ಆಗಿರ್ತಿತ್ತು. ನಾವು ರಿಯಲ್ ಎಸ್ಟೇಟ್ ಅಥವಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಎಷ್ಟು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? 10%, 20% ಅಥವಾ ಅಬ್ಬಬ್ಬ ಅಂದ್ರೆ 100%, ರೈಟ್? ಈ ಟೇಬಲ್ ನೋಡಿ, ವಾರ್ ಎಷ್ಟು ಪ್ರಾಫಿಟಬಲ್ ಬಿಸ್ನೆಸ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಒಂದ್ ವೇಳೆ ಯಾವ್ದಾದ್ರು ಡಿಫೆನ್ಸ್ ಕಂಪನಿ ಲಾಬಿಯಿಂಗ್ ನಲ್ಲಿ $1 ಖರ್ಚು ಮಾಡಿದ್ರು ಅವರಿಗೆ 3 ಲಕ್ಷದಿಂದ 4 ಲಕ್ಷ% ರಿಟರ್ನ್ ಸಿಗುತ್ತೆ. ಹಾಗೆಯೇ ರೇಥಿಯನ್ ಲಾಬಿಯನ್ನಿಂದ ಸುಮಾರು 2.8 ಮಿಲಿಯನ್ ಅಥವಾ 27 ಲಕ್ಷ ಕೋಟಿ ಖರ್ಚು ಮಾಡಿತು. ಆದರೆ ಪ್ರತಿಯಾಗಿ ರೇಥಿಯನ್ಗೆ 60,000 ಕೋಟಿಗೂ ಹೆಚ್ಚು ಕಾಂಟ್ರಾಕ್ಟ್ಗಳು ಸಿಕ್ಕವು. ಅದೇ ರೀತಿ ಲಾಕ್ಹೀಡ್ ಮಾರ್ಟಿನ್ 110 ಕೋಟಿ ಖರ್ಚು ಮಾಡ್ತು ಮತ್ತು ಅವರಿಗೆ ಪ್ರತಿಯಾಗಿ 4.5 ಲಕ್ಷ ಕೋಟಿಯ ಕಾಂಟ್ರಾಕ್ಟ್ಗಳು ಸಿಕ್ಕವು. ಇದರಿಂದ ಅರ್ಥ ಆಗೋದೇನೆಂದ್ರೆ ಎಲ್ಲಿಯವರೆಗೆ ಯುದ್ಧಗಳು ನಡೆಯುತ್ತವೋ ಅಲ್ಲಿಯವರೆಗೆ ಈ ಕಾಂಟ್ರಾಕ್ಟ್ಗಳು ನಡೆಯುತ್ತಲೇ ಇರ್ತವೆ. ಅದಕ್ಕಾಗಿಯೇ ಕೆಲವು ಕಂಪನಿಗಳು ವಾರ್ ತುಂಬಾ ಅವಶ್ಯಕವಾಗಿದೆ. ಆದ್ದರಿಂದ ದುರದೃಷ್ಟವಶಾತ್ ಯುದ್ಧವು ಒಂದು ಪ್ರಾಫಿಟಬಲ್ ಬಿಸ್ನೆಸ್ ಆಗಿದೆ. ಇದರಿಂದ ಜಗತ್ತಿನಲ್ಲಿ ಯುದ್ಧಗಳು ನಡೆಯುತ್ತಲೇ ಇರುತ್ತವೆ ಮತ್ತು ಮುಂದೆಯೂ ಈ ಯುದ್ಧಗಳು ನಡೆಯುತ್ತಲೇ ಇರುತ್ತದೆ. ಇದು ಅಮೆರಿಕದ ಶಸ್ತ್ರಾಸ್ತ್ರ ಉದ್ಯಮದ ಕೈ ಸತ್ಯ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.